ಹಾಯ್, ನಾನು ನಿಮ್ಮ ಶರಣ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಬಂದಿರುವಂಥದ್ದು ಶ್ರೀ ಕಾರಿಂಜೇಶ್ವರ ದೇವಸ್ಥಾನ ಬಂಟ್ವಾಳಕ್ಕೆ ಬಂದ್ವಿ. ಈಗಷ್ಟೇ ಜಸ್ಟ್ ರೀಚ್ ಆದ್ವಿ, ಹೊರಡುದು. ಈಗ ಸ್ಟೆಪ್ ಹತ್ತಿಕೊಂಡು ಹೋಗ್ತಾ ಇದ್ದೇನೆ ಒಬ್ಬನೇ. ಈಗ ತೋರಿಸ್ತೇನೆ ನೋಡಿ, ಮೇಲ್ಗಡೆಯಿಂದ ಒಂದು ವ್ಯೂ ಪಾಯಿಂಟನ್ನು ತೋರಿಸ್ತೇನೆ. ಈಗೊಳ್ಳಿ, ಆಚೆ ಕಡೆ ಎಲ್ಲ ತುಂಬ ಮಳೆ ಬರ್ತುಂಟು. ಈಗಳಲ್ಲಿ ನೋಡಿ, ಜೋರು ಅಂದರೆ ಜೋರು ಮಳೆ ಬರ್ತುಂಟು. ಒಬ್ಬ ಮಳೆ ಮಾತ್ರ ತುಂಬ ಜೋರಿದೆ. ಈಚೆ ಕಡೆ ಒಂದು ವ್ಯೂ ಪಾಯಿಂಟ್ ತೋರಿಸ್ತೇನೆ ನೋಡಿ. ಈಗೊಳ್ಳಿ, ಒಬ್ಬ ಅಲ್ಲಿಂದ ಹತ್ತಿಕೊಂಡು ಬಂದ ತಕ್ಷಣವೇ ತೋರಿಸ್ತೇನೆ ನೋಡಿ. ಹಾಗೊಳ್ಳಿ, ಅಲ್ಲಿ ಕೆಳಗಿಂದ ಹತ್ತಿಕೊಂಡು ಬಂದ ತಕ್ಷಣವೇ ಅಲ್ಲಿಂದ ಬಂದರೆ ಇಲ್ಲಿಂದ ಬಂದು ಫಸ್ಟಿಗೆ ಮೊದಲಿಗೆ ಸಿಗುವಂಥದ್ದೇ ನಮ್ಮ ವಿಘ್ನ ವಿನಾಶಕ ಗಣಪತೇಶ್ವರ ದೇವಸ್ಥಾನ, ಗಣಪತಿ ದೇವಸ್ಥಾನ ಸಿಗುವಂಥದ್ದು. ಸೊ ಇಲ್ಲಿ ಬಂದಿದ್ದೇವೆ, ಹೋಗುವ ಬನ್ನಿ, ತೋರಿಸ್ತೇನೆ. ಬಂದ್ವಿ. ಇದುವೇ ಶ್ರೀ ಬಟ್ಟಿ ವಿನಾಯಕ ದೇವಸ್ಥಾನ, ಗಣಪತಿ ದೇವರು. ಇಲ್ಲಿಂದ ಬಂದರೆ ನಮಗೆ ಒಂದು ಈಗೊಳ್ಳಿ, ಆಚೆ ಕಡೆಯಿಂದ ಸಹ ಕೂಡ ಮೇಲೆ ಹೋಗ್ಬೋದು. ಮತ್ತು ಇಲ್ಲಿಂದನೇ ಬಂದರೆ ಇಲ್ಲೊಂದು ತೋರಿಸ್ತೇನೆ ನೋಡಿ. ಇಲ್ಲಿಂದ ಸಹ ಕೂಡ ಹೀಗೆ ಮೇಲೆ ಹೋಗ್ಬೋದು ನೋಡಿ. ಅಲ್ಲಿಂದ ಬಂದು ಶ್ರೀ ಗಣಪತಿ ದೇವಸ್ಥಾನ ಇತ್ತು. ಅಲ್ಲಿಂದ ಈಚೆ ಕಡೆ ಬರುವಾಗ ಪಾರ್ವತಿ ದೇವಸ್ಥಾನದ ಹಿಂದುಗಡೆ ಒಂದು ಬಂದರೆ ನಾನೊಂದು ವ್ಯೂ ಪಾಯಿಂಟ್ ತೋರಿಸ್ತೇನೆ ನೋಡಿ. ಸೀದಾ ಪಾತಾಳನೇ ಆ ಥರ ಇದೆ, ತೋರಿಸ್ತೇನೆ ನೋಡಿ. ಈಗೊಳ್ಳಿ, ಫುಲ್ ಬ್ಯೂಟಿಫುಲ್ ಮಾತ್ರ ಪ್ಲೇಸ್. ಇಲ್ಲಿಂದ ನೋಡಲಿಕ್ಕೆ ಪ್ರಕೃತಿ ಮಾತ್ರ ನೋಡಲಿಕ್ಕೆ ನೇಚರ್ ನೆಕ್ಸ್ಟ್ ಲೆವೆಲ್. ಫುಲ್ ಗ್ರೀನಿಶ್ ಆಗಿ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ, ಇಲ್ಲಿ ತಂಪಾದ ಗಾಳಿ ಇರುವಂಥದ್ದು. ಮತ್ತು ಇನ್ನೊಂದು ತೋರಿಸ್ತೇನೆ ನೋಡಿ. ಅಲ್ಲಿ ನೋಡಿ, ಆಚೆ ಕಡೆ ಬಿಸಿಲು, ಈಚೆ ಕಡೆ ಫುಲ್ ಮಳೆ ಬರೋದರ. ಮತ್ತು ತಂಪಾದ ಗಾಳಿ, ಫುಲ್ ಸೂಪರ್ ಬರ್ತುಂಟು ಮಾತ್ರ ಗಾಳಿ. ನಾವು ಬಂದದ್ದು ಎಂಟ್ರಿ ಪಾಯಿಂಟ್ ಇದೆ ಅಲ್ವ, ಅಲ್ಲಿಂದ ತೋರಿಸ್ತೇನೆ ನೋಡಿ. ಈಗ ಈಗೊಳ್ಳಿ, ನಾವು ಬಂದದ್ದು ಅಲ್ಲಿಂದನೇ, ಎಂಟ್ರಿ ಪಾಯಿಂಟಿಂದ. ಅಲ್ಲಿಂದ ಬಂದು ಅಲ್ಲಿ ಗಣಪತಿ ದೇವಸ್ಥಾನ, ಅಲ್ಲಿಂದ ಇದು ಶ್ರೀ ಪಾರ್ವತಿ ಅಮ್ಮನವ್ರದ್ದು ದೇವಸ್ಥಾನ. ಅಲ್ಲಿಂದ ನಾನು ಈಚೆ ಕಡೆ ಬಂದೆ, ಇದು ವ್ಯೂ ಪಾಯಿಂಟ್. ನಾನು ಆವಾಗಲೇ ಕೆಳಗಡೆಯಿಂದ ತೋರಿಸಿದ್ನಲ್ಲ, ಇನ್ನೊಂದು ಕೂಡ ಈಚೆ ಕಡೆಯಿಂದ ಬರಲಿಕ್ಕೆ ದಾರಿ ಇದೆ. ಅರ್ಧದಲ್ಲಿ ಬಂದು ಅಲ್ಲಿಂದ ಮೆಟ್ಲನ್ನು ಹತ್ತಿಕೊಂಡು ಹೋಗ್ಬೋದು. ಮತ್ತು ಇದಕ್ಕೆ ಈ ದೇವಸ್ಥಾನಕ್ಕೆ ಟೋಟಲಾಗಿ ಹತ್ತಲಿಕ್ಕೆ ಮೆಟ್ಟಿಲು 500ರಿಂದ 600 ಮೆಟ್ಟಿಲುಗಳಿವೆ. ಬಟ್ ನಮ್ಗೆ ಏನಂತ ಹೇಳಿದರೆ, ಇನ್ನೊಂದಿದೆ ದಾರಿ, ಅಲ್ಲಿಂದ ಹೋದರೆ ಮೆಟ್ಟಿಲುಗಳು ಕೂಡ ಕಡಿಮೆ ಆಗ್ತದೆ ನೋಡಿ. ತೋರಿಸ್ತೇನೆ, ಇಲ್ಲಿದೆ. ನಾನು ಆವಾಗ ತೋರಿಸಿದ ಅಲ್ಲಿಂದ ಬಂದರೆ ಇಲ್ಲಿಗೆ ಬರ್ತದೆ ದಾರಿ. ಇಲ್ಲಿಂದ ಬಂದರೆ ವಾಪಸ್ ನಮಗೆ ಇಲ್ಲಿಂದ ಹತ್ತಿಕೊಂಡು ಇಲ್ಲಿಗೆ ಹೋಗಿ ಸೀದಲ್ಲಿಗೆ ನಮ್ಮ ಈಶ್ವರ ದೇವಾಲಯದ ಹತ್ರ ಹೋಗ್ಬೋದು. ಮತ್ತು ಈ ದೇವಸ್ಥಾನವು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಇರುವಂಥದ್ದು. ಮತ್ತು ಸಂಜೆ ಏನಾದರೂ ಬಂದರೆ ಸಂಜೆ 5:30ಯಿಂದ 7 ಗಂಟೆ 7:30 ತನಕ ಕೂಡ ಇರ್ತಾರೆ. ಭಟ್ರು ಸಂಜೆ 5:30ಗೆ ಬರ್ತಾರೆ, 5:20, 5:15 ಈ ಥರ ಎಲ್ಲ ಬರ್ತಾರೆ. ಮತ್ತು ನಾನು ನಿಮಗೆ ಹೇಳಿದ್ನಲ್ಲ, ಇನ್ನೊಂದು ಪಾರ್ವತಿ ಅಮ್ಮನವರ ಒಂದು ದೇವಸ್ಥಾನ ಇದೆ ಅಂತೇಳಿ, ತೋರಿಸ್ತೇನೆ ನೋಡಿ. ಇದುವೇ ಶ್ರೀ ಪಾರ್ವತಿ ಅಮ್ಮನವರ ದೇವಸ್ಥಾನ. ಫೈನಲಿ ಅರ್ಧವಾಸಿ ಮೇಲ್ಗಡೆ ಬಂದಿದ್ದೇನೆ. ನಿಮಗೊಂದು ಹೇಳಬೇಕಂತಿತ್ತು. ಏನಂತ ಹೇಳಿದರೆ, ಈಶ್ವರ ದೇವಾಲಯ, ಈ ಈಶ್ವರನು ವರ್ಷದಲ್ಲಿ 1 ಬಾರಿ ಮಾತ್ರ ಈ ಕೆಳಗಡೆ ಇರುವಂಥ ಪಾರ್ವತಿ ಅಮ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು. ಯಾಕಂತ ಹೇಳಿದರೆ ಅದು ಕೂಡ ಮಹಾಶಿವರಾತ್ರಿ ಟೈಮಲ್ಲಿ ಹೋಗುವಂಥದ್ದು. ತೋರಿಸ್ತೇನೆ, ಈಗೊಳ್ಳಿ, ಇದುವೇ ಶ್ರೀ ಪಾರ್ವತಿ ಅಮ್ಮನವರ ದೇವಸ್ಥಾನ. ಇಲ್ಲಿ ಏನಂತ ಹೇಳಿದರೆ, ಮಹಾಶಿವರಾತ್ರಿಗೆ ಒಮ್ಮೆ ಮಾತ್ರ ಈಶ್ವರ ದೇವರು ಕೆಳಗಿಂದ ಇಲ್ಲಿಗೆ ಬರುವಂಥದ್ದು. ಬಂದು
ಇಲ್ಲಿ ಶಿವರಾತ್ರಿ ಆಚರಿಸುವಂಥದ್ದು. ಇದರ ನಂತರ ಇಲ್ಲಿ ಉತ್ಸವ ಪೂಜೆ ಎಲ್ಲ ಮಾಡಿದ ನಂತರ ಮೇಲ್ಗಡೆ ಹೋಗಿ ಇದರ ಇನ್ನೂ ಮುಂದ್ಗಡೆ ಹೋಗಲಿಕ್ಕಿದೆ, ಅಲ್ಲಿ ಈಶ್ವರನು ನೆಲೆಯಾಗಿರುವಂಥದ್ದು. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಈಗ ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇಲ್ಲಿ ತನಕ ಬಂದು ಈಗ ಇನ್ನೊಂದು ಸ್ವಲ್ಪ ಇರೋದು ಅಷ್ಟೇ, ತೋರಿಸ್ತೇನೆ ನೋಡಿ. ಇಲ್ಲಿಂದ ಸ್ವಲ್ಪ ಎದುರುಗಡೆ ಹೋದರೆ ಅಲ್ಲಿರುವಂಥದ್ದು ಈಶ್ವರ ದೇವಾಲಯ. ಈ ದೇವಸ್ಥಾನದಲ್ಲಿ 3 ತೀರ್ಥಗಳಿವೆ. ಅವೇನಂತ ಹೇಳಿದರೆ, ಒಂದು ಕೆಳಗಡೆ ನಾನೊಂದು ತೋರಿಸಿದೆ ನೋಡಿ, ದೊಡ್ಡದೊಂದಾಗಿ ಹೊಂಡ ಥರ ಇತ್ತಲ್ವ, ಅದುವೇ ಗದಾ ತೀರ್ಥ ಅಂತೇಳಿ. ಇನ್ನೊಂದು ತೋರಿಸ್ತೇನೆ ನೋಡಿ, ಇನ್ನೆರಡು ಇದೆ. ಈಗಳಿ ಇದು ಪುಂಗುಷ್ಟ ತೀರ್ಥ. ಅಲ್ಲಿಗೆ ಹೋದರೆ ಒಂದು ನಿಮಿಷ, ಇದು ಜಾನು ತೀರ್ಥ. ಇಲ್ಲಿ ಕಾಣಿಸ್ತದೆ ನೋಡಿ ಮಿಡ್ಲಲ್ಲಿ, ಇದು ಜಾನು ತೀರ್ಥ. ಈ ಮಳೆಗಾಲದಲ್ಲಿ ಬಂದು ವೀಡಿಯೋ ಮಾಡ್ತಿದ್ದೇನೆ, ಇಲ್ಲೆಲ್ಲ ನೋಡ್ಬೋದು. ಬರುವಾಗ ಸ್ವಲ್ಪ ಜಾಗ್ರತೆ ಇರಿ, ಕಾಲೆಲ್ಲ ತುಂಬ ಜಾರ್ತದೆ. ನೋಡಿಕೊಂಡು ಏನಾದರೂ ಬರಲಿಲ್ಲ ಅಂದರೆ ಸತ್ಯ ಕೆಳಗಡೆ ಬೀಳ್ತೇವೆ. ನಾನು ನಿಮ್ಗೆ ಇನ್ನೊಂದು ಹೇಳೋದಿತ್ತು ಜಾನು ತೀರ್ಥದ ಬಗ್ಗೆ. ಇಲ್ಲಿ ನೋಡಿ, ಈ ಜಾನು ತೀರ್ಥ ಏನಂತ ಹೇಳಿದರೆ, ಇಲ್ಲಿಯ ನೀರನ್ನು ತಗೊಂಡೋಗಿ ಅರ್ಚಕರು ಇಲ್ಲಿಯ ನೀರನ್ನು ತಗೊಂಡೋಗಿ ಮೇಲ್ಗಡೆ ಅಲ್ಲಿ ಈಶ್ವರ ದೇವರಿಗೆ ಅಭಿಷೇಕ ಮಾಡುವಂಥದ್ದು. ನೋಡ್ಬೋದು, ಇಲ್ಲಿ ಮಳೆ ಮಾತ್ರ ತುಂಬ ಜೋರಾಗಿ ಬರ್ತಿದೆ. ಒಂದು 360 ಡಿಗ್ರಿದೊಂದು ವ್ಯೂ ಪಾಯಿಂಟ್ ತೋರಿಸ್ತೇನೆ ನೋಡಿ. ಮಳೆ ಮಾತ್ರ ತುಂಬ ಜೋರಾಗಿದೆ ಮಾತ್ರ. ಅವುಗಳು ಅಲ್ಲಿ ಆಚೆ ಕಡೆ ಕಾಣಿಸ್ತದಲ್ಲ, ಅಲ್ಲಿ ತುಂಬ ಬಿಸಿಲಿದೆ. ಇಲ್ಲಿಗೆ ನಾವಿರೋ ಪ್ಲೇಸಲ್ಲಿ ತುಂಬ ಮಳೆ ಇದೆ. ವ್ಯೂ ಪಾಯಿಂಟ್ ನೋಡಿ, ನೆಕ್ಸ್ಟ್ ಲೆವೆಲ್ ಮಾತ್ರ. ಒಬ್ಬನೇ ಬಂದು ಅಭ್ಯಾಸ ಆಗಿ ಹೋಗಿದೆ. ಇನ್ನೊಂದು ಎಂತಂತ ಹೇಳಿದರೆ, ಯಾರನ್ನಾದರೂ ಕರ್ಕೊಂಡು ಬನ್ನಿ, ಯಾಕಂತ ಹೇಳಿದರೆ ಸ್ವಲ್ಪ ಟೈಮ್ ಪಾಸ್ ಆಗ್ತದೆ. ಸ್ವಲ್ಪ ಆಚೆ ಈಚೆಲ್ಲ ವ್ಯೂ ಪಾಯಿಂಟ್ ಅವರೊಟ್ಟಿಗೆಲ್ಲ ತಮಾಷೆಲ್ಲ ಮಾಡಲಿಕ್ಕೆ, ಫ್ರೆಂಡ್ಸ್ ಅವರೊಟ್ಟಿಗೆಲ್ಲ ಬಂದರೆ ಇನ್ನೂ ಒಳ್ಳೆಯದು. ಫೈನಲಿ ಬಂದೆ. ಓಂ ನಮಃ ಶಿವಾಯ. ಬಂದ್ವಿ ಈಗ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ. ಈಶ್ವರ ದೇವರು ಇರುವಂಥದ್ದು ಇಲ್ಲಿ. ಈ ದೇವಸ್ಥಾನವು ಯುಗಾಂತರದಿಂದ ಬಂದಂಥ ದೇವಸ್ಥಾನ. ಈಗ ಕೃತಯುಗ ಮತ್ತು ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದಲ್ಲಿ ನಾವಿರುವಂಥದ್ದು ನೋಡ್ಬೋದು. ಈಗ ಕೃತಯುಗದಲ್ಲಿ ಋಷಿಮುನಿಗಳು ಬಂದು ಆರಾಧನೆ ಮಾಡ್ತಿರುವಂಥದ್ದು. ತ್ರೇತಾಯುಗದಲ್ಲಿ ಶ್ರೀ ರಾಮಚಂದ್ರರು ಬಂದಿಲ್ಲಿ ಆರಾಧನೆ ಮಾಡ್ತಿರುವಂಥದ್ದು. ದ್ವಾಪರ ಯುಗದಲ್ಲಿ ಪಂಚಪಾಂಡವರು ಬಂದು ಇಲ್ಲಿ ಬಂದಿರುವಂಥದ್ದು. ಕಲಿಯುಗದಲ್ಲಿ ನಾವು ಮತ್ತು ನೀವುಗಳೆಲ್ಲ ಬಂದು ಈಗ ಇಲ್ಲಿ ಈಶ್ವರ ದೇವ ಹತ್ರ ಬೇಡಿಕೊಳ್ಳುವಂಥದ್ದು. ಬಂದ್ವಿ ನಾವೀಗ ಈಶ್ವರನ ದೇವಾಲಯಕ್ಕೆ. ಅಲ್ಲಿ ತೋರಿಸ್ತೇನೆ ಈಗ. ಮೊದಲು ಇಲ್ಲಿಗೊಂದು ಹೇಳಿಗೆ ಬರ್ತೇನೆ. ಇಲ್ಲಿ ಏನಂತ ಹೇಳಿದರೆ, ಅನ್ನ ಸೇವೆ ಆಗುವಂಥದ್ದು. ಕೋತಿಗಳಿಗೆ ಕೋತಿಯ ನಾಯಕ ದಡ್ಡ ಅಂತಿದ್ದಾನೆ, ಅವನು ಬಂದು ಫಸ್ಟ್ ಇಲ್ಲಿ ಸೇವೆ ತಿನ್ನುವಂಥದ್ದು. ಅದರ ನಂತರ ಉಳಿದೆಲ್ಲ ಕೋತಿಗಳು ಬಂದು ಆ ಪ್ರಸಾದವನ್ನು ಸೇವಿಸುವಂಥದ್ದು. ಇದುವೇ ನೋಡಿ, ಇಲ್ಲಿ ಯಾವಾಗಲೂ ಕೂಡ ಅರ್ಚಕರು ಅಲ್ಲಿ ಅನ್ನ ಸೇವೆ, ವಾನರ ಅನ್ನ ಸೇವೆ ಎಲ್ಲ ಆದಮೇಲೆ, ಪೂಜೆ ಎಲ್ಲ ಆದಮೇಲೆ ಇಲ್ಲಿ ತಂದು ಅನ್ನವನ್ನೆಲ್ಲ ಹಾಕಿದಾಗ ಎಲ್ಲ ಕೋತಿಗಳು ಬಂದು ತಿನ್ನುವಂಥದ್ದು. ಬಟ್ ನನಗೆ ಒಂದೇನಂತ ಹೇಳಿದರೆ, ಇವತ್ತು ನಾನು ಬಂದಿರೋದ್ರಲ್ಲಿ ಒಂದೇನಂತ ಹೇಳಿದರೆ, ತುಂಬ ಕೋತಿಗಳಿತ್ತು ಮಾತ್ರ. ಮಳೆ ಇರುವ ಕಾರಣ ಏನೋ ಗೊತ್ತಿಲ್ಲ, ಒಂದೇ ಒಂದು ಕೋತಿ ಕೂಡ ಸಹ ಇಲ್ಲ. ನನಗೆ ಅದುವೇ ಬೇಜಾರಾಗ್ತಿದೆ. ನಾನು ಬಂದಾಗ ತುಂಬ ಕೋತಿಗಳಿತ್ತು, ಇವತ್ತು ನೋಡಿದರೆ ಒಂದೇ ಒಂದು ಕೋತಿಗಳು ಕೂಡ ಕಾಣಲಿಕ್ಕೆ ಸಿಗ್ತಿಲ್ಲ. ನೋಡಿ ದೇವಸ್ಥಾನವನ್ನು ಈಗ ತೋರಿಸ್ತೇನೆ. ಈಗಳಿ ಬನ್ನಿ. ಈಗ ನಾನು ನಿಮಗೊಂದು ವ್ಯೂ ಪಾಯಿಂಟನ್ನು ತೋರಿಸ್ತೇನೆ. ಇದರ ಸುತ್ತಲೂ ಇರುವಂಥದ್ದು ಹೀಗೆ ತೋರಿಸ್ತೇನೆ. ನನ್ನ ಹತ್ರ ಯಾವುದೇ ರೀತಿ ಡ್ರೋನೆಲ್ಲ ಏನಿಲ್ಲ. ಡ್ರೋನೆಲ್ಲ ಇನ್ನೂ ತೊಗೊಂಡೆಲ್ಲ ಒಳ್ಳೆ ರೀತಿ ವೀಡಿಯೋಸ್ ಕೊಡ್ತೇನೆ. ಬಟ್ ಎಂತಂತ ಹೇಳಿದರೆ, ಈಗ ಡ್ರೋನ್ ಇಲ್ಲದ ಕಾರಣಕ್ಕೆ ಜಸ್ಟ್ ಇಲ್ಲಿಂದ ಒಂದು ಫುಲ್ 360 ಡಿಗ್ರಿಯಲ್ಲಿ ಕಾಣುವ ಥರ ಒಂದು ವೀಡಿಯೋ ಒಂದು ತೋರಿಸ್ತೇನೆ ನೋಡಿ. ಈಗಳಿ ಪಾತಾಳ ಇದ್ದಾಗಿದೆ ದೇವರೇ. ನಾನು ಆವಾಗಷ್ಟೇ ನಿಮ್ಗೆ ಹೇಳಿದ್ನಲ್ಲ, ಇನ್ನೊಂದು ದಾರಿಯಿಂದ ಬರ್ಬೋದು ಅಂತೇಳಿ ತೋರಿಸ್ತೇನೆ ನೋಡಿ. ಈಗ ಇನ್ನೊಂದು ದಾರಿ ಇಗೊಳ್ಳಿ, ಅಲ್ಲಿದೆ ಅಲ್ವ, ಇಗೊಳ್ಳಿ ಇಲ್ಲಿ ಕಾಣಿಸ್ತದೆ ನೋಡಿ. ಇಲ್ಲಿಂದ ಬಂದರೆ ಹೀಗೆ ಬಂದರೆ ಸೀದಾ ನಾವು ದೇವಸ್ಥಾನಕ್ಕೆ ಬರ್ತೇವೆ. ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಇಗೊಳ್ಳಿ
ಇಷ್ಟು ಒಳ್ಳೆ ಗ್ರೀನಿಶ್ ಆಗಿ ಎಂಜಾಯ್ ಮಾಡಲಿಕ್ಕೆ ಪ್ರಕೃತಿಯನ್ನು ಆರಾಮ್ಸೆ ಈ ಥರ ಟ್ರಾವೆಲ್ ಎಲ್ಲ ಮಾಡಿದರೆ ತುಂಬ ಸಿಗ್ತದೆ. ನಾನೊಂದು ಆಪ್ಷನ್ ಇಟ್ಕೊಂಡಿದ್ದೇನೆ, ನಾನು ಮಾಡಲೇಬೇಕು ಇದನ್ನು, ಟ್ರಾವೆಲ್ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಂತೇಳಿ ತುಂಬ ಆಸೆ ಎಲ್ಲ ಇಟ್ಕೊಂಡು ಮನೇಲೆಲ್ಲ ಬೈಸ್ಕೊಂಡು ವೀಡಿಯೋ ಎಲ್ಲ ಮಾಡಲಿಕ್ಕೆಲ್ಲ ಮನೆಯಲ್ಲಿ ಅಷ್ಟೆಲ್ಲ ಇದು ಮಾಡೋದಿಲ್ಲ. ಫಸ್ಟಿಗೆಲ್ಲ ಬೈದು ಒಂದು ಒಳ್ಳೆ ಫೋನ್ ತೊಗೊಳ್ತೇನೆ ವೀಡಿಯೋ ಮಾಡ್ತೇನೆ ಅಂತ ಹೇಳಿದಕ್ಕೆಲ್ಲ ತುಂಬ ಬೈದಿದ್ದಾರೆ. ಎಂತ ಮಾಡಬೇಕಂತ ಗೊತ್ತಿಲ್ಲ, ಬಟ್ ನಾನು ಜರ್ನಿಯನ್ನು ಈಗ ಸ್ಟಾರ್ಟ್ ಮಾಡಿದ್ದೇನೆ. ನೋಡ್ತೇನೆ ಇದು ಎಲ್ಲಿಗೆ ಹೋಗಿ ತಲುಪ್ತದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಬಟ್ ನನ್ನ ಕಡೆಯಿಂದ ಏನೆಲ್ಲ ಎಫರ್ಟ್ಸ್ ಎಲ್ಲ ಹಾಕಬೇಕು, ಏನೆಲ್ಲ ಟ್ರೈ ಮಾಡಬೇಕು, ಇನ್ನೂ ಬೆಟರೆಲ್ಲ ಹೇಗೆಲ್ಲ ವೀಡಿಯೋಸ್ ಎಲ್ಲ ಕೊಡಬೇಕು. ಮತ್ತು ಈ ದೇವಸ್ಥಾನಕ್ಕೆ ಸತ್ತೋಗ್ಲಿ ಹೇಳ್ತೇನೆ, ಡ್ರೋನ್ ಶಾಟಿಂದ ಎಲ್ಲರಿಗೂ ವ್ಯೂ ಪಾಯಿಂಟ್ ತೋರಿಸ್ಬೇಕು. ಯಾಕಂತ ಹೇಳಿದರೆ ಈಗ ಫುಲ್ಲು ಗ್ರೀನಿಶ್ ಮಾತ್ರ, ಫುಲ್ಲು ಗ್ರೀನಿಶ್ ಆಗಿದೆ. ಸೊ ಅಲ್ಲಿಂದ ನಮಗೆ ನಾನು ಹೈಟಿಂದ ಏನಾದರೂ ತೋರಿಸಿದರೆ ಅಷ್ಟು ಚೆಂದ ಕಾಣಿಸ್ತದೆ ಮಾತ್ರ ದೇವಸ್ಥಾನ. ಬಟ್ ಇನ್ನೂ ಸ್ವಲ್ಪ ಸಮಯ ಎಲ್ಲ ಹೋಗಲಿ, ಅವಾಗೆಲ್ಲ ನಾನು ಕೂಡ ಸೆಂತೆಲ್ಲ ತೊಗೊಳ್ಬೇಕು, ಎಲ್ಲವನ್ನು ತೊಗೊಂಡು ಕೂಡ ಒಂದು ಬೆಟರಾಗಿ ವೀಡಿಯೋಸ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ನಾನು ನಿಮಗೆ ಈಗ ಒಂದು ತೋರಿಸ್ತೇನೆ ನೋಡಿ. ಈ ಕಲ್ಲು ಕಾಣಿಸ್ತದಲ್ವ, ಇಲ್ಲಿಂದ ಹಿಡಿದು ಈ ಕಲ್ಲುಗಳೇನಂತ ಹೇಳಿದರೆ ಸೀತೆ ಮಾತೆಯ ಸತ್ಯ ಪ್ರಮಾಣದ ಕಲ್ಲು. ಸತ್ಯಕ್ಕೆ ಸಮನಾಗಿ ಯಾರು ನಡೆಯುತ್ತಾರೆ ನೋಡಿ, ಈ ಕಲ್ಲಿಂದ ಈ ಕಲ್ಲಿಗೆ ಹಾರಿರುವಂಥ ಇತಿಹಾಸವಿದೆ. ಸೀತೆ ಮಾತೆಯು ಈ ಕಲ್ಲಿಂದ ಈ ಕಲ್ಲಿಗೆ ಹಾರಿರುವಂಥ ಒಂದು ಇತಿಹಾಸ ಇರುವಂಥದ್ದು. ಮತ್ತು ಸೀತೆ ಮಾತೆಯು ಈ ಕಲ್ಲಿಂದ ಈ ಕಲ್ಲಿಗೆ ಹಾರಿರುವಂಥದ್ದು ಈ ದೇವಸ್ಥಾನದಲ್ಲಿ ಇಲ್ಲಿ ನಾವು ನೋಡಬಹುದು. ಈ ಕಲ್ಲಿಂದ ಇಲ್ಲಿಗೆ ಯಾರೇನಾದರೂ ಸತ್ಯ ಏನಾದರೂ ಹೇಳಿದರೆ ಇಲ್ಲಿಂದ ಕೆಳಗೆ ಗುಡಿಸೋ ಬೀಳ್ಬೋದು, ಹೇಳಿಕ್ಕಾಗೋದಿಲ್ಲ. ನೋಡ್ಬೋದು, ಪಾತಾಳನೇ ಇಲ್ಲಿಂದ ನೋಡಿದರೆ ಮಾತ್ರ. ಇನ್ನೊಂದು ಹೇಳಬೇಕಿತ್ತು, ಇದು ಯಾವ ಮಂಗಗಳು ಕೂಡ ಏನು ಮಾಡೋದಿಲ್ಲ. ಬಟ್ ನೀವೇನಾದ್ರು ತಿನ್ನಲಿಕ್ಕೆಲ್ಲ ತೊಗೊಂಡು ಅದನ್ನು ಜಾಗ್ರತೆಯಿಂದ ಹಿಡ್ಕೊಂಡು ಹೋಗಿ. ಮತ್ತು ಇಲ್ಲಿ ನೋಡಿ, ಇಲ್ಲೇ ಹೋಗ್ತಿದ್ದಲ್ಲ ಫ್ರೆಂಡ್ಲಿಯಾಗಿ. ಇದು ಯಾವುದು ಮಂಗಗಳು ಕೂಡ ಎಂತ ಕೂಡ ಮಾಡೋದಿಲ್ಲ. ಹೇಳಿ, ನೀವೇನಾದ್ರು ತಿನ್ನಲಿಕ್ಕೆಲ್ಲ ತೊಗೊಂಡು ಬಂದರೆ ಕೊಡಿ ತಿನ್ನಲಿಕ್ಕೆ. ಹೇಳಿ, ಎಷ್ಟು ಬೇಕು, 1 2 ಆವಾಗಿಂದ ನಾನು ಎಷ್ಟು ಕಾದೆ ಮಾತ್ರ. ಈಗ ನೋಡಿ ಎಷ್ಟು ಮಂಗಗಳು, ಈಗ ಏನು ಮಾಡೋದಿಲ್ಲ. ಅದರ ಹತ್ತಿರ ಹೋದರೆ ಕೂಡ ಫ್ರೆಂಡ್ಲಿ ಆಗಿದೆ, ಏನು ಮಾಡೋದಿಲ್ಲ. ಈಗ ಇಲ್ಲೊಂದಿದೆ. ಯಾರಿಗಾದರೂ ಈಗ ನಾವಿಲ್ಲಿ ಹೋಗಿ ಬಂದಿರುವಂಥ ಇಷ್ಟು ವೀಡಿಯೋಸ್ಗಳಲ್ಲಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನಷ್ಟು ಹೆಚ್ಚಿನ ವೀಡಿಯೋಸ್ಗಳೆಲ್ಲ ತರೋಕ್ಕೆ ನೋಡ್ತೇನೆ, ಇನ್ನಷ್ಟು ಬೆಟರ್ ವೀಡಿಯೋಸ್ಗಳೆಲ್ಲ ಮಾಡಲಿಕ್ಕೆ ನೋಡ್ತೇನೆ. ಆಯಿತು, ಇನ್ನೇನಿಲ್ಲ, ಬಂದು ಲಾಸ್ಟಿಗೆ ಕೆಳಗಡೆಯಿಂದ ಮೇಲ್ಗಡೆಯಿಂದ ಕೆಳಗಡೆ ಎಲ್ಲ ಬಂದು ಇನ್ನೇನು ಹೊರಡು. ಬಾಯ್.